ಹಾಯ್ ಪ್ರಿಯ ವೀಕ್ಷಕರೇ, ನಮ್ಮ ಮಗನ ಒಂದು ಮನೆಗೆ ಬಂದಿದ್ದೀನಿ. ಗೃಹಪ್ರವೇಶ ನಡೀತಾ ಇದೆ. ಈಗ ಮನೆಯನ್ನು ನಿಮಗೆ ಇದು ನೋಡಿ ನಿಂತಿರುವಂಥ ರೂಮು ಬೆಡ್ರೂಮು. ತಾನೇ ಪೂಜೆ ಮಾಡಿದ್ದಾರೆ. ಇವ್ರದ್ದೇ ಮನೆ ನೋಡಿ. ಹಾಯ್, ಇದು ಚಿಕ್ಕದಾಗಿ ಚೊಕ್ಕದಾಗಿದೆ ಅಡುಗೆ ಮನೆ. ದೇವ್ರ ಮನೆ. ನೋಡಿದ್ರಲ್ಲ, ದೇವ್ರ ಮನೆಯನ್ನು ಈ ರೀತಿಯಾಗಿ ಮಾಡಿಸ್ಕೊಂಡಿದ್ದಾರೆ. ಈಗ ತಾನೇ ಹೋಮ ಮಾಡಿದ್ದಾರೆ. ನಾನು ಲೇಟ್ ಆಯಿತು ಬರೋದು. ಲಕ್ಷ್ಮಿಯ ಒಂದು ಪೂಜೆ ಮಾಡಿದ್ದಾರೆ. ಆ ದೇವರು ಎಲ್ಲ ಆರೋಗ್ಯ ಭಾಗ್ಯ ಆಯುಷ್ಯನ ಕೊಟ್ಟು ಅವರು ಏನು ಅಂದ್ಕೊಂಡ್ರೆ ಅದೆಲ್ಲ ನೆರವೇರಲಿ ಅಂತ ಹಾರಸ್ತಾ, ಹಾಗೆ ಮುಂದಿನ ಒಂದು ಇದು ಟಾಯ್ಲೆಟು ಬಾತ್ರೂಮ್ ಎರಡೂ, ಮತ್ತು ಬೆಳಗಿನ ಜಾವಕ್ಕೆ ಗೃಹಪ್ರವೇಶಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿದ್ದಾರೆ. ಹೂವು ಎಲ್ಲ ಪೋಣಿಸಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಎಲ್ಲ ಹಾರ ಮಾಡಿಟ್ಟಿದ್ದಾರೆ ಎಲ್ಲನೂ. ಸೂಪರ್ ಕಣ್ರಿ, ಎಷ್ಟು ಚೆನ್ನಾಗಿ ಬಂದಿದ್ದಾರೆ ನೋಡಿ. ದೇವ್ರಿಗೆ ಹಾಕೋದಿಗೆ ಗೃಹಪ್ರವೇಶಕ್ಕೋಸ್ಕರ ತುಂಬ ಚೆನ್ನಾಗಿದೆ. ಮತ್ತು ವಾರ್ಡ್ರೋಬ್ಸ್ ನೋಡಿ. ಸೂಪರ್ ಕಣ್ರಿ ಮನೆ. ಚಿಕ್ಕದಾಗಿದ್ರೂ ಚೊಕ್ಕವಾಗಿ ಚೆನ್ನಾಗಿ ಮಾಡಿಸಿದ್ದಾರೆ ನೋಡಿ. ನಮ್ಮ ಮಗು ಎಲ್ಲ ಮತ್ತೆ ಎಲ್ಲ ಹೂವು ಚೆನ್ನಾಗಿರಲಿ ಅಂತ ಅದನ್ನು ಒಂದು ಬಟ್ಟೆ ಹಾಕಿ ಒದಿಸ್ತಾ ಇದ್ದಾಳೆ. ಎಲ್ಲರೂ ಊಟಕ್ಕೆ ಕೆಳಗಡೆ ಹೋಗಿದ್ದಾರೆ ಪೂಜೆ ಮುಗಿಸ್ಕೊಂಡು. ನಡೀರಿ ಅಲ್ಲಿಗೆ ಹೋಗೋಣ. ಸೆಕೆಂಡ್ ಫ್ಲೋರಲ್ಲಿ ಮೊದಲು ಬರ್ತಾನೆ ಅಡುಗೆ ಮನೆ ಇಟ್ಟಿದ್ದಾರೆ, ಮತ್ತು ಟಾಯ್ಲೆಟ್ ರೂಮು ಅಷ್ಟೇ. ವೀಕ್ಷಕರೇ, ಫಸ್ಟ್ ಫ್ಲೋರ್ನಲ್ಲಿ ನೋಡ್ಕೊಂಡು ಈಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಒಟ್ಟು 3rd ಫ್ಲೋರ್ ಇದೆ. ಸೊ ವೀಕ್ಷಕರೇ, ಮೇಲೆ ಹೋಗ್ತಾ ಇದ್ದೀವಿ. ಮೂರನೇ ಫ್ಲೋರಿಗೆ ಬಂದಿದ್ದೀವಿ. ಮೇಲೆ ಟೆರೆಸ್ ಮೇಲೆ ಬಂದಿದ್ದೀವಿ ನೋಡಿ. ಯಾವ ರೀತಿಯಾಗಿ ತುಂಬ ಚೆನ್ನಾಗಿ ಲೈಟ್ಗಳಿಂದ ಕಂಗೊಳಿಸ್ತಾ ಇದೆ. ಸಿಲಿಕಾನ್ ಸಿಟಿ ನೋಡಿದ್ರಲ್ಲ. ಲೈಟ್ ಕಾಣಿಸ್ಲಿ ಅಂತ ಮನೆ ಹೆಸರು ತೆಗ್ದಿಯಾ? ಮನೆ ಹೆಸರು ನಿಲ್ಸು. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್. ಈ ದಿನ ನಾಗೇಶನ ಮನೆ ಗೃಹಪ್ರವೇಶದ ಪ್ರಯುಕ್ತ ನೋಡಿ, ನಾನು ಈ ರೀತಿಯಾಗಿ ಬಂದಿದ್ದೀನಿ. ಬಂದಿದ್ದಾರೆ ನೋಡ್ತಾ ಇದ್ದೀರಲ್ಲ. ಮಕ್ಕಳು ಮೊಬೈಲಲ್ಲಿ ನಿರತರಾಗಿದ್ದಾರೆ. ಈ ಹುಡುಗಿನೂ ಅಷ್ಟೇ ಮೊಬೈಲ್ನಲ್ಲಿ ನಿರತರಾಗಿಬಿಟ್ಟಿದ್ದಾಳೆ.
ಸೊ ಪ್ರಿಯ ವೀಕ್ಷಕರ, ಮನೆ ದೇವರು ವೆಂಕಟರಮಣ ಸ್ವಾಮಿ ಫೋಟೋ ತುಂಬ ಸೂಪರ್ ಆಗಿದೆ ಕಣ್ರಿ. ನಿಮಗೂ ಬೇಕು ಅಂತಂದರೆ ಬೇಕಾದರೆ ಅಡ್ರೆಸ್ಸನ್ನು ಹೇಳ್ತೀವಿ, ಈ ರೀತಿಯಾಗಿ ಮಾಡಿಸ್ಕೊಡಿ. ಇದು ಅಡುಗೆ ಮನೆ, ಪ್ರಸಾದವನ್ನು ತೆಗಿತಾ ಇದ್ದಾರೆ. ಎಲ್ರಿಗೂ ಪ್ರಸಾದ ವಿತರಣೆ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಗೃಹಪ್ರವೇಶ ಬೆಳಗ್ಗೆ ಲೇಟಾಗಿ ಬಂದೆ, ಅದಕ್ಕೋಸ್ಕರ ಪೂಜೆ ಎಲ್ಲ ಆಗೋದ್ಮೇಲೆ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಬಹಳ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ. ನಮ್ಮ ನಾಗೇಶ ಬೆಡ್ರೂಮು, ಸಿಂಗಲ್ ಬೆಡ್ರೂಮ್ ನೋಡಿ. ಈ ರೀತಿಯಾಗಿ ವಾಲ್ಡ್ರೂಮ್ಸ್ ಮಾಡಿದ್ದಾರೆ. ಗಿಫ್ಟ್ ಬಂದದ್ದನ್ನು ಇದರಲ್ಲಿ ಇಟ್ಟಿದ್ದಾರೆ. ಇನ್ನು 12 ಗಂಟೆಗೆ ಇರೋದು, ಎಲ್ಲರೂ ಬರಬೇಕು. ಅಲ್ಲ ಅದು ಅಂದಾಗ ನಾವೇ ತಪ್ಪು ಹೇಳ್ಬೋದಲ್ಲ. ಇಲ್ಲ ಗಿಫ್ಟ್ ಅನ್ನ ಕೊಡ್ತಾ ಇದ್ದಾಳೆ ನನ್ನ ಮಗಳು. ಸ್ಮೈಲ್ ಪ್ಲೀಸ್. ಕಡೆ ನೋಡಿ, ಇವಾಗ ತೆಗಿಯಮ್ಮ, ಇರೋ ವಿಡಿಯೋ ಮಾಡಮ್ಮ, ಮಾಡಮ್ಮ. ಏನ್ರಿ ಶೈಲಾ, ಕಂಗ್ರ್ಯಾಚುಲೇಷನ್, ಹೊಸ ಮನೆ. ಗಂಡ ಹೆಂಡತಿ ಇಬ್ಬರಿಗೂ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ನೀನು ಕಾಲು ಎತ್ತಿಲ್ಲ ಅಂದ್ರೆ ಉದ್ದಾಡ್ತೇವೆ ಬಿಡ. ಅಪ್ಪಣ್ಣ ಇರ್ಪಣ್ಣ ವಿಡಿಯೋನ ಫೋಟೋನಾ ಆಯ್ತು. ಕವರ್ ಆಗ್ತಾ ಇಲ್ವಾ ವಿಡಿಯೋ ಅನ್ಸೇಷನ್ ಕವರ್ ಆಗ್ತಾ ಇಲ್ಲ ನಮಗೆಲ್ಲ ಅಮ್ಮದು. ವೀಕ್ಷಕರೇ, ಈಗ ಊಟಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಎಲ್ಲರಿಗೂ
ನನ್ನ ಭಾಗ ಎಲ್ಲ ಅರ್ಶಿನ ಕುಂಕುಮ ತಗೊಳ್ತಾ ಇದ್ದಾರೆ ಎಲ್ಲರೂ. ಮತ್ತೆ ಇವರೆಲ್ಲ ಕೂತ್ಕೊಂಡಿದ್ದಾರೆ. ಆಯುಷ್ಮಾನ್ ಭವ, ಆರೋಗ್ಯ ಪ್ರಾಪ್ತಿರಸ್ತು, ಸುಮಂಗಲಿ ಭವ. ಕೊನೆಯದಾಗಿ ಎಲ್ಲರೂ ಸೇರಿ, ನಮ್ಮ ಮಕ್ಕಳೆಲ್ಲ ಸೇರಿ ಕುಂಕುಮವನ್ನು ತಗೊಳ್ತಾ ಇದ್ದಾರೆ. ನಾಗೇಶನ ಮನೆಯ ಗೃಹ ಪ್ರವೇಶದಿಂದ ನಮ್ಮ ಪೊಲೀಸಪ್ಪ ಅವ್ರ ಮನೆಗೆ ಬಂದು ಈಗ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಸೇರಿ ನೋಡಿ, ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅವರ ಮನೆ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಟೀಯನ್ನು ಸವಿತಾ ಇದ್ದಾರೆ, ಕಾಫಿಯೆಲ್ಲ. ಇಲ್ಲಿಗೆ ಅವ್ರ ಮನೆಯಿಂದ ಬಂದು ಇಲ್ಲಿ ಇವ್ರ ಮನೆಯಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್. ಎಲ್ಲರೂ ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡಿ ಅಂತ ಮತ್ತೊಂದು ಸಲ ಹೇಳ್ತಾ ಈ ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಐ ಲವ್ ಯು ಆಲ್. ಪ್ರಿಯ ವೀಕ್ಷಕರ, ಈಗ ನಾಗೇಶನ ಮನೆ ಗೃಹ ಪ್ರವೇಶ ಮುಗಿಸ್ಕೊಂಡು ನಮ್ಮ ಪೊಲೀಸಪ್ಪ ಅವ್ರ ಮನೆಗೆ ಬರ್ತಾ ಇದ್ದೀವಿ. ಇದು ಕಾರ್ಯಕ್ರಮ ಕೊನೆಯ ಘಟ್ಟ. ಏನಿಲ್ಲಪ್ಪ, ಅದೆಂತ ತೆಗೆದು ಸೊ ಪ್ರಿಯ ವೀಕ್ಷಕರ, ನೋಡಿದ್ರಲ್ಲ ನಮ್ಮ ಪೊಲೀಸಪ್ಪ ಅವ್ರ ಮನೇನ. ಯಾವಾಗಲೂ 24 ಗಂಟೆ ಎನಿ ಟೈಮ್ ಬನ್ನಿ, ಇವ್ರ ಮನೆ ನೀಟಾಗಿರುತ್ತೆ ಯಾವಾಗಲೂ. ಇದು ಒಂದು ಗೃಹ ಪ್ರವೇಶದಲ್ಲಿ ಆ್ಯಡ್ ಆಗಿದೆ. ನಮ್ಮ ರಾಜಮ್ಮ ಅವರು ಪಾತ್ರೆಗಳು ತೊಳಿತಾವ್ರು. ಪಾಪ ಬೆಳಗ್ಗೆಯಿಂದ ಬಂದು ಅವ್ರ ಮನೆಗೆ ಬಂದು ನೆಂಟರೆಲ್ಲ ಇವ್ರ ಮನೆಗೆ ಬರ್ತಾ ಇರ್ತಾರೆ. ಪಾಪ ಕಾಫಿ ಮಾಡಿ, ಟೀ ಮಾಡಿ, ಜ್ಯೂಸ್ ಮಾಡಿ, ಬೇಕಾದವ್ರಿಗೆ ಅಡುಗೆ ಮಾಡಿಕೊಟ್ಟು, ಒಟ್ಟಿನಲ್ಲಿ ಅನ್ನದಾತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ರೀ. ಒಟ್ಟಿನಲ್ಲಿ ಎಲ್ಲ ನೋಡಿದ್ರಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಐ ಲವ್ ಯು. ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ವೀಕ್ಷಕರೇ ಮಾಡಿದ್ರಲ್ಲ, ಅವರವರ ಒಂದು ಹುಡುಗರು ಎಲ್ಲ ಸೇರಿಕೊಂಡು ಅವರವರ ಒಂದು ಲೋಕದಲ್ಲಿದ್ದಾರೆ. ತುಂಬ ಚೆನ್ನಾಗಿದೆ ಅಲ್ಲ. ಎಲ್ಲ ಮಗನ ಮನೆಯಲ್ಲಿ ಸೇರಿದ್ದೀವಿ. ನಿಲ್ಸ್ಕೊಂಡಾಗ ಫೋನೆ ಪೈನ್ಗೆ ಎಕ್ಕಲ್ಲ, ಮೊದಲೇ ನಿಲ್ಸ್ಕೊಂಬಂಟ ಆಡ್ದೀಗ ನೋಡು. ಗೊತ್ತಿಲ್ಲ ಇದ್ರಲ್ಲಿ ಇದೆ ಅಂತ ಗೊತ್ತು, ಮಂಜು ಬೇಜಾರು ಮಾಡ್ಕೊತಾನೆ ಅಂತ. ನೋಡು, ನನ್ನ ಮೇಲೆ ಹಾಕ್ಬಿಟ್ರಿ.
ಗ್ಲಾಸ್ ತೆಗೆದೈತೆ ಲೆಫ್ಟ್ ಸೈಡಲ್ಲ. ಯಾವಾಗ ಚೆನ್ನಾಗಿರ್ತಾವೆ ಯಾವ ಸತೀಶ್ ನಂಬರೇ ಸಿಗ್ಲಿಲ್ಲ. ಇಲ್ಲ ಇಲ್ಲ. ಹ್ಞೂ ಇಲ್ಲೇ ಇದು ಯಾವ ಕಡೆ ಹೋಗುತ್ತೆ? ರೋಸ್ ಹಿಂಗೆ ಬರೋದು. ಕಾಲೇಜ್ಗೆ ಹೋಗ್ಬೇಕಾದ್ರೆ ಹಿಂಗೆ ಹೋಗ್ತಾರೆ. ಮುಂದೆ ಹೋಗ್ತಾರೆ ದಾವಳನ ಅವ್ರ